ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಕ್ಕ ಇದ್ದಿದ್ರೆ ಅವಳ ಪಾಕೆಟ್ ಮನಿನೂ ನಂಗೆ ಕೊಟ್ಟಿರೋಳು. ಅವಳ ಹತ್ರ ಟ್ಯೂಷನ್ ದುಡ್ಡಾದ್ರೂ ಇರ್ತಿತ್ತು. ಅಮ್ಮ, ಈಗ ಹೇಗಾದ್ರೂ ಮಾಡಿ ನೀನೇ ಅಪ್ಪನ ಒಪ್ಪಿಸ್ಬೇಕಮ್ಮ. ನಿಮ್ಮಪ್ಪ ಸಿಡ್ಕಿದ್ ನೋಡ್ದೆ ತಾನೆ, ನಾನು ಆಮೇಲೆ ಅವ್ರ ಹತ್ರ ಮಾತಾಡ್ತೀನಿ ಬಿಡು. ಈಗಲೂ ಅವ್ಳು ಸಹಾಯ ಮಾಡ್ಬೋದು, ಆದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹೇಗೆ ಅಂತ ನಿಧಾನಕ್ಕೆ ಯೋಚನೆ ಮಾಡಬೇಕು. ನೀನೀಗ ಯೋಚನೆ ಮಾಡೋಷ್ಟ್ರಲ್ಲಿ ಕಾಲೇಜ್ ಟ್ರಿಪ್ಪೇ ಮುಗ್ದೋಗಿರುತ್ತೆ. ಏಯ್, ಯಾಕೆ ಅಷ್ಟೊಂದು ಕರೆದೆ ನನ್ನ? ಓಹೋ, ಏನು ಸಾಹೇಬ್ರದ್ದು ವಾಯ್ಸು ತುಂಬಾ ಜೋರಾಗಿದೆ. ಇನ್ನೇನು ಅಲ್ಲಿ ನಿಂತ್ಕೊಂಡು ಆದಿ ಆದಿ ಖುಷಿ ಆದಿ ಅಂತ ಕೂಗಿದಿದ್ರೆ ನಿನಗೆ ಕೇಳಿಸ್ತಾ ಇತ್ತಾ? ಅದಕ್ಕೆ ಅಲ್ಲಿ ನಿಂತ್ಕೊಂಡು ಸನ್ನೆ ಮಾಡ್ತಾ ಇದ್ದೆ. ನೀನು ಹರಟೆ ಹೊಡಿತಾ ನಿಂತಿದ್ಯಲ್ಲಪ್ಪ, ನಿನಗೆ ಕೇಳಿಸುತ್ತೆ ಹೇಳು. ಸರಿ, ಈಗ ಮ್ಯಾಟ್ರೇನು? ನಾನು ನನ್ನ ಫ್ರೆಂಡ್ಸ್ ಜೊತೆ ತುಂಬಾ ಇಂಪಾರ್ಟೆಂಟ್ ವಿಷಯ ಮಾತಾಡ್ತಾ ಇದ್ದೆ. ಓ, ಏನು ಅಂತ ಇಂಪಾರ್ಟೆಂಟ್ ಮ್ಯಾಟ್ರು? ನೀನು ನಿನ್ ಫ್ರೆಂಡ್ಸ್ ಸೇರ್ಕೊಂಡು ಯಾರ ಮನೆ ಹಾಳು ಮಾಡ್ಬೇಕು ಅಂತ ಸ್ಕೆಚ್ ಆಗ್ತಿರ್ತೀರಾ. ಮನೆ ಹಾಳು ಮಾಡೋ ಬುದ್ಧಿ ಇರೋದು ನಿನಗೆ, ಅದಕ್ಕೆ ನಮ್ಮನೆ ಹಾಳು ಮಾಡಕ್ ಬಂದಿದ್ಯಾ. ನನ್ ಜೀವನ ಹಾಳು ಮಾಡಕ್ ಹೋಗಿ ಅದ್ರ ರಿವರ್ಸ್ ಎಫೆಕ್ಟ್ ನ ನೀನ್ ಅನ್ಭವಿಸೋದಲ್ದೆ ನನ್ನನ್ನು ಅನ್ಭವಿಸೋ ಹಾಗೆ ಮಾಡ್ದ್ಯಲ್ಲಪ್ಪ. ಅದೇ ಅವಳ ಜೊತೆ ಮಾತಾಡ್ತಿದ್ದಾನ. ಐ ಕಾಂಟ್ ಬಿಲೀವ್ ದಿಸ್. ಆದಿ ಪಕ್ಕದಲ್ಲಿ ಆ ಹುಡುಗಿ ಪಿಜ್ಜಾ ಪಕ್ಕದಲ್ಲಿ ತೆಂಗಿನಕಾಯಿ ಚಟ್ನಿ ತರ ಕಾಣ್ತಿದ್ದಾಳೆ. ಅಲ್ಲ, ಇಷ್ಟೊತ್ತು ಮಾತಾಡೋದು ಏನಿರುತ್ತೆ ಅವಳ ಹತ್ರ? ಅಲ್ಲಿ ಲೀಟರ್ ಗಟ್ಲೆ ಕಾಫಿ ಕುಡಿದು ಕೆಜಿ ಗಟ್ಲೆ ಸಮೋಸ, ಪಪ್ಸು, ಹಾಲು ಬನ್ನು ಅಂತೆಲ್ಲ ತಿಂದು ಹೊಟ್ಟೆ ತುಂಬಿಸ್ಕೊಂಡು ಆಮೇಲೆ ಮನೆಗೆ ಬಂದು ನಂಗೆ ಊಟ ಬೇಡ, ನಂಗೆ ಊಟ ಸೇರಲ್ಲ ಅಂತ ಹೇಳಿ ಡೈನಿಂಗ್ ಟೇಬಲ್ ಇಂದ ಎದ್ದು ಹೋಗಿ ಸಿಂಪತಿ ಗಿಟ್ಟಿಸ್ಕೊತಿಯಲ್ಲ, ಇದನ್ನ ತಾನೇ ನೀನ್ ಮಾಡ್ತಿರೋದು. ಮನೆ ವಿಷಯ ಮನೆಗೆ, ಕಾಲೇಜ್ ವಿಷಯ ಕಾಲೇಜ್ಗೆ, ಮ್ಯಾಟ್ರು ಏನು ಹೇಳು. ನಾನೇ ನಿನ್ನ ಹತ್ರ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕೆ ಬಂದಿಲ್ಲ. ನಾನು ಇಲ್ಲಿಂದ ಬಸ್ಸಲ್ಲಿ ಹೋಗ್ತೀನಿ. ನೀನು ಮನೆ ಹತ್ರ ಇರೋ ಬಸ್ ಸ್ಟ್ಯಾಂಡಿಗೆ ಬಂದು ನನ್ನ ಪಿಕ್ ಮಾಡು ಅಂತ ಹೇಳೋದಕ್ಕೆ ಕರೆದೆ. ಹೇಳಾಯ್ತಲ್ಲ, ಹೋಗ್ತಾ ಇರ್ತೀನಿ. ಅಲ್ಲಿ ಹೋಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇಳ್ಕೊಂಡು, ಅಯ್ಯೋ ಇವನು ಬಂದ ನನ್ ಕರ್ಕೊಂಡು ಹೋಗ್ತಾನೇನೋ ಅಂತ ನಾನನ್ ಕಾಯ್ಕೊಂಡಿರಲ್ಲ. ದೇವ್ರು ಕಾಲ್ನ ಗಟ್ಟಿಯಾಗಿ ಕೊಟ್ಟಿದ್ದಾನೆ. ನಡ್ಕೊಂಡು ಸೀದಾ ಮನೆಗೆ ಹೋಗ್ತೀನಿ. ಆಮೇಲೆ ಅದು ತಾತಂಗೆ ಏನಾದ್ರು ಗೊತ್ತಾಗಿ, ಅಮ್ಮ ತಾಯಿ ನೀನ್ ಹೋಗು, ನಾನು ಬರ್ತೀನಿ. ಹಾಗ್ ಬಾ ದಾರಿ, ಲೇಟ್ ಮಾಡಬೇಡ, ಬೇಗ ಬಾ. ಬೇಗ ಟೈಮ್ ಆಗುತ್ತೆ. ಏನಂತ ಅವಳ್ದು? ಅದು ಅವಳು ಕರ್ದ ತಕ್ಷಣ ನೀನ್ ಯಾಕೆ ಹೋದೆ ಆದಿ? ಅದು ಸುಮ್ಮನೆ ಅವಳು ಬಂದು ಯಾಕೆ ನಮ್ಮ ಮೂಡೆಲ್ಲ ಹಾಳು ಮಾಡೋದು ಅಂತ ನಾನೇ ಹೋದೆ ಅಷ್ಟೇ ಕಣ್ರ. ಅಷ್ಟೊತ್ತಿನ ಏನ್ ಮಾತಾಡ್ತಿದ್ದೆ ಆದಿ? ಅದ ಅವಳು ವಾಪಸ್ ಹೋಗೋಕೆ ಬಸ್ ರೂಟು, ಬಸ್ ನಂಬರು ಎಲ್ಲ ಹೇಳ್ತಾ ಇದ್ದೆ. ಅಯ್ಯೋ, ಟೈಮ್ ಇಷ್ಟೊಂದಾಗ ಹೋಗಿದೆ. ಸರಿ ಕೊಂಡ್ರ, ನಾನು ಹೊರಡ್ತೀನಿ. ಬಾಯ್. ಸಡನ್ ಆಗಿ ಏನಾಯ್ತು? ಏನ್ ಅರ್ಜೆಂಟು? ಅದು ಬೆಳಗ್ಗೆ ನಮ್ಮಪ್ಪ ಬ್ಯಾಂಕ್ಗೆ ಚೆಕ್ ಹಾಕು ಅಂತ ಕೊಟ್ಟಿದ್ರು. ಬ್ಯಾಗಲ್ಲಿ ಇಟ್ಕೊಂಡು ಹಾಗೆ ಮತ್ತೆ ಬಂದ್ಬಿಟ್ಟಿದ್ದೀನಿ. ಅದು ಬ್ಯಾಂಕ್ ಕ್ಲೋಸ್ ಆಗೋ ಅಷ್ಟರಲ್ಲಿ ಹೋಗ್ಬೇಕು. ಬಾಯ್ ಕೊಂಡ್ರ, ಬಾಯ್. ಅಲ್ಲ ಕೊಂಡು, ಇಷ್ಟೊತ್ತಲ್ಲಿ ಯಾವ ಬ್ಯಾಂಕ್ ಓಪನ್ ಇರುತ್ತೆ? ಪ್ರೈವೇಟ್ ಬ್ಯಾಂಕ್ ಎಲ್ಲ ಲೇಟ್ ಈವ್ನಿಂಗ್ ವರೆಗೂ ಓಪನ್ ಇರುತ್ತೆ ಸಮೇತ. ಆದಿ ಬ್ಯಾಗ್ ಇಲ್ಲೇ ಮರ್ತೋಗಿದ್ದಾನೆ. ಬ್ಯಾಂಕ್ ಹೋಗಿ ಯಾವ ಚೆಕ್ ಹಾಕ್ತಾನೆ? ಊರೆಲ್ಲ ನಿಂತು ಕೇಳಲಿ